ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್, ಎಲ್ಲರಿಗೂ ಶುಭೋದಯ. ಏನು ಮಾಡತ್ತೀರಿ ಎಲ್ಲರೂ ಆರಾಮಿದ್ದೀರಿ? ನಾವು ಆರಾಮಿದ್ದೀವಿ, ನೀವು ಆರಾಮಿದ್ದೀರಿ ತಿರುಪತಿ. ಅದಕ್ಕಿಂತಲೂ ಒಂದು ಸ್ಪೆಷಲ್ ವಿಶ್ ಅಂದರೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಆ ದೇವರು ಎಲ್ಲರಿಗೂ ಹೊಸ ವರ್ಷಕ್ಕೆ ಒಳ್ಳೇದು ಮಾಡಲಿ, ಎಲ್ಲ ಒಳ್ಳೇದಾಗಲಿ ಅದು ಕೇಳ್ಕೊತೀನಿ. ಈ ವರ್ಷದ ಯುಗಾದಿ ನಾನು ನಮ್ಮೂರಲ್ಲಿ ಆಚರಿಸ್ಕೊಳಕತ್ತೀನಿ ರೀ. ಸ್ಪೆಷಲ್ ಸೃಷ್ಟಿ ಮಧ್ಯೆ ಅಂದ್ರೆ ಅವರು ಹೊಲ್ದಾಗ ಅದಾರಲ್ಲ, ಅದಕ್ಕೋಸ್ಕರ ಸೃಷ್ಟಿ ಮಧ್ಯೆನ ಸ್ಪೆಷಲ್ಲಾಗಿ ಸೀರೆನೂ ಉಟ್ಕೊಂಡಿದ್ದೀನಿ. ಎಲ್ಲ ರೆಡಿಯಾಗಿ ಈಗ ಯುಗಾದಿ ಇವತ್ತು ಸ್ಪೆಷಲ್ ಹೋಳ್ಗೆ, ಆಮೇಲೆ ಬದ್ನಿಕಾಯಿ ಪಲ್ಯ, ಅನ್ನ ಸಾರ ಎಲ್ಲ ಮಾಡ್ತೀವಿ, ಕಟ್ಟಿನ ಸಾರದು. ಅದೇ ಇವತ್ತು ಯುಗಾದಿ ಸ್ಪೆಷಲ್ಲ. ಮಾವಿನ ತೋರಣದು ಏನೆಲ್ಲ ಕಟ್ಟೋದದ. ಈಗ ಎದ್ದೀಗ ನಮ್ದು ಎಲ್ಲರದು ಜಳಕಾಯ್ತು. ಜಳಕ್ಕೆ ನಂದೆಲ್ಲರದು ಜಳಕ ಆದ ತಕ್ಷಣ ಈಗಿನ ರೆಡಿ ನೋಡ್ರಿ. ಇನ್ನೆಲ್ಲ ಮಾಡ್ತೀವಿ ಹೊಲದಾಗ ಅದಾರಲ್ಲ, ಅದಕ್ಕೋಸ್ಕರ ಇಷ್ಟು ಮಸ್ತ್ ಅನ್ನಿಸ್ತದೆ. ಸೂರ್ಯ ಪೂರ್ತಿ ಫುಲ್ ಬಂದುಬಿಟ್ಟಿದ್ದಾನೆ, ಸೂರ್ಯಾಗಿ ಪೂರ್ತಿ ಬೆಳಕಾಗಿಬಿಟ್ಟದ. ಜಳಕ ಗಿಳಕ ಮಾಡಿ ಈಗ ಬಂದೆ. ಜಳಕ ಗಿಳಕ ಮಾಡಿ ಬಂದು ಇನ್ನು ಒಳಗೆ ಹೋಗಿ ಏನೇನು ನೋಡ್ತೀನಿ ರೀ. ನಮ್ದು ಇವತ್ತಿನ ಸ್ಪೆಷಲ್ ಯುಗಾದಿ ಸ್ಪೆಷಲ್ ಏನೇನು ಇರ್ತದೆ ಅದೇ ಲಾಗ್ ಇವತ್ತು ನೋಡಿ. ಹಿಂಗೆ ಕಂಟಿನ್ಯೂ ಮಾಡಿರಿ. ಯಾರೇ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಿರ್ತಿರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆದವ್ರಿಗೆ ತುಂಬ ಧನ್ಯವಾದಗಳು. ಹಿಂಗೆ ಸಪೋರ್ಟ್ ಮಾಡಿರಿ. ಬರ್ರಿ ಇವತ್ತಿನ ಹೊಸ ಯುಗಾದಿ. ಮತ್ತು ಇನ್ನೊಂದು ಸ್ಪೆಷಲ್ ಅಂದರೆ ಇವತ್ತು ರತ್ನ ಪಕ್ಷಿ ನೋಡಬೇಕು. ಯುಗಾದಿ ಸ್ಪೆಷಲ್ ಅದ, ರತ್ನ ಪಕ್ಷಿ ನೋಡಬೇಕು. ನಾವು ಆಲ್ರೆಡಿ ಮುಂಜಾನೆ ಎದ್ದ ತಕ್ಷಣ ಕಣ್ಣು ಉಜ್ಕೋತನೇ ರತ್ನ ಪಕ್ಷಿ ನೋಡಿಬಿಟ್ಟು, ಅದು ಇಲ್ಲಿ ಯಾವತ್ತೂ ಮನೆ ಮುಂದೆ ಇರ್ತದೆ, ನೋಡಿಬಿಟ್ಟು ಅದನ್ನ ನೋಡ್ಬೇಕು ಅನ್ನೋದು ಸೃಷ್ಟಿ ನಿಯಮ. ಅದನ್ನ ಆಲ್ರೆಡಿ ನೋಡಿಬಿಟ್ಟಿವ್ರಿ. ಬರ್ರಿ ಒಳಗೆ ಹೋಗಿ ಮೌಶಿ ಏನು ಮಾಡತ್ತಾರೆ ನೋಡೋಣ, ನಾವು ಎಲ್ಲ ಹೆಲ್ಪ್ ಮಾಡೋಣ. ನೋಡ್ರಿ, ನಾ ಹೊರಗೆಲ್ಲ ನೋಡ್ಕೊಂಡು ಸೂರ್ಯ ನೋಡ್ಕೊಂಡು ರತ್ನ ಪಕ್ಷಿ ನೋಡ್ಕೊಂಡು ಎಲ್ಲ ಜಳಕ ಗಿಳಕ ಮಾಡ್ಕೊಡ್ರಿ ಕೂಡ ನಮ್ಮ ಔಷಧಿ ಬೇವು ಬೆಲ್ಲ ಎಲ್ಲ ಕುಡಿಸಿ ಮಿಕ್ಸ್ ಮಾಡ್ಲಾಕತ್ತಿದ್ರಿ. ಅದನ್ನು ಮುಗಿಸ್ಕೊಂಡು ದೇವ್ರ ಮುಂದಿಟ್ಟು ನಮಸ್ಕಾರ ಮಾಡಿ ಎಲ್ಲ ಸ್ವಲ್ಪ ಎಲ್ಲರೂ ಬಾಯಾಗ ಹಾಕ್ಕೊಂಡು ನಮ್ಮ ಔಷಧಿ ಬ್ಯಾಳಿ ಕುದಿಲಾಕದು ಅಕ್ಕಿ ಬ್ಯಾಳಿ ಅದು ಕೆರ್ಕೊಳಕತ್ತಡ್ರಿ. ಕೆರ್ಕೊಳ್ಬಿಡ್ದ ನಾವು ಹೊರಗೆ ಬಂದ ಮಾವಿನ ತೋರಣ ಕಟ್ಬೇಕಂತಂದು ಇದನ್ನು ಮಾಡ್ಲಾಕತ್ತೀವ್ರಿ. ಇನ್ನು ಮನೆ ರೆಡಿ ಆಗೋಟೆ ಚಂದಂಗೆ ರೆಡಿ ಆಗ್ತದ್ರೆ ಅವಾಗ ನಾವು ಭಾರಿ ಗ್ರ್ಯಾಂಡ್ ಮಾಡ್ತೀವಿ. ಆದರೆ ಈಗ ಅಂಕ ತನಕ ಇದ್ದಿದ್ರೊಳಗೆ ಎಲ್ಲ ಇದ್ರ ಮಾಡ್ಬೇಕಾಗ್ತದೆ. ಚಂದಂಗೆ ಮಾವಿನ ತೋರಣ ಎಲ್ಲ ಕಟ್ಲಾಕತ್ತೀವಿ. ಅಲ್ಲೇ ಮಾವಿನ ಗಿಡ ಅಂತೂ ಬಾಜುನ ಐತೆ, ಹಾಗಾಗಿ ಅಲ್ಲೇ ಕಟ್ಲಾಕತ್ತೀವಿ ರೀ. ನಾವು ಎಲ್ಲ ಪೋಣಿಸ್ ಕೊಟ್ಟಿವಿ. ನನ್ನ ಮಗ ಆಮೇಲೆ ನನ್ನ ತಮ್ಮ ಕೂಡಿ ಶಾದಿ ಅದು ಒಟ್ಟರು ಸೇರಿ ಅದನ್ನು ಮಾವಿನ ತೋರಣ ಕಟ್ಟರು ಎಲ್ಲರೂ. ಅವರು ಇನ್ನೂ ಜಳಕ್ಕೆ ಆಗಿದ್ದಿಲ್ಲ ಅವ್ರದ್ದು. ನಾವು ಅದಕ್ಕೆ ಪೋಣಿಸ್ ನಾವು ಕೊಟ್ಟು ಅವ್ರು ಸ್ವಲ್ಪ ನಂಗೆ ನೆಲಕ್ಕೆ ಹೋಗಿತ್ಲ, ಅದಕ್ಕೆ ಅವ್ರು ಕಟ್ಟರು. ನಾವು ಒಳಗೆ ಬರ್ಬಿಡ್ದ ನಮ್ಮ ಔಷಧಿ ಬ್ಯಾಳಿ ಎಲ್ಲ ಕೆರ್ಕೊಂಡು ಅದನ್ನು ಬ್ಯಾಳಿಗೆ ಹಾಕಿಡ್ಲಾಕತ್ತಿದ್ದಳ್ರಿ ಒಲೆ ಮೇಲೆ. ಇನ್ನು ಲೈಟ್ ಬರೋದು ಲೇಟ್ ಇತ್ತಲ್ಲ, ಅಂಕ ತನಕ ಅದ್ರ ಸಂಬಂಧ ಒಲೆ ಮೇಲೆ ಇಡ್ಲಾಕತ್ತಳ್ರಿ. ಬ್ಯಾಳಿ ಚೆನ್ನಾಗಿ ಕುದೀತಾವೆ. ಒಲೆ ಮೇಲೆ ಇದ್ದು ಅಂದ್ರೆ ಒಂದು ಸ್ವಲ್ಪ ಹೋಳ್ಗೆ ಮಾಡ್ಲಾಕ ಮಸ್ತ್ ಬರ್ತಾವೆ. ಯಾಕಂದ್ರೆ ಚಲೋ ತಂಗೆ ಕುದಿತಾವಿಲ್ಲ ರೀ ಬ್ಯಾಳಿ, ಅದ್ರ ಸಲುವಾಗಿ. ಈಗ ಬದ್ನಿಕಾಯಿ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳಿ. ಒಬ್ಬೊಬ್ರದ್ದು ಜಳಕ ನಡೆದಿತ್ತು. ನಾನು ಮೌಶಿ ಸಹನ ಅದು ಎಲ್ಲ ಪಟ ನಾವು ಮೊದಲು ಜಳಕ ಮಾಡಿ ನಾವು ಅಡುಗೆಗೆ ಚಾಲೂ ಮಾಡಿದ್ವಿ ರೀ. ಬಿಸಿಲಾಗ್ಬಿಡ್ದು ಅಡುಗೆ ಮುಗಿಸೋನ್ ಕಡಿಯಾಕ ಮಾಡಿಬಿಡ್ಬೇಕಾಗ್ತಂದ್ರೆ, ಯಾಕಂದ್ರೆ ಬಿಸಿಲು ಆತಂದ್ರೆ ಹೈರಾಣ ಭಾಳ ಆಗ್ತದಲ್ಲ, ಅದ್ರ ಸಲುವಾಗಿ ರೀ. ಕರಿಬೇವು ಹೊಸಾದ ಬದ್ನಿಕಾಯಿ ಪಲ್ಯ ಹೋಳಿಗೆ ಮಸ್ತ್ ಕಾಂಬಿನೇಷನ್. ಬದ್ನಿಕಾಯಿ ಪಲ್ಯ ಹೋಳಿಗೆ ಜೊತೆ ಮಸ್ತ್ ಕಾಂಬಿನೇಷನ್. फ्रेश कर दो मैं। ನೀ
ಇದು ಬ್ಯಾಳಿ ಎದ್ರ ಮ್ಯಾಗ ಕುದಿಸ್ತಿ ಇಲ್ಲ ಬೆಲ್ಲ ಕುದಿಸ್ಬೇಕು ಎದ್ರ ಒಲಿ ಮೇಲೆ ಇಲ್ಲೇ ಕುದಿಸ್ತಾ ಒಲಿ ಮ್ಯಾಗ ಕುದಿಸ್ಬಿಡು ಅಲ್ಲೇ ಕುದಿಸ್ಬೇಕು ನೀವು ಇಲ್ಲಿ ಅವಲಕ್ಕಿ ಹಾಕತ್ಲಿ ತಡಿ ಮೇಲೆ ಅವಲಕ್ಕಿ ಮಾಡಿ ಬೆಳೆ ಕುದಿಸ್ಬೇಕು ಸುಮ್ಮನೆ ಹಾಕೋತದ ಇಕ್ಕಿನ ಭಾಳ ಶೆಣ್ಣೆ ಅದಾಳ ಇಕ್ಕಿನ ಭಾಳ ಶೆಣ್ಣೆ ಅದಾಳ ನಿಮ್ದ ತಪ್ಪು ನಾ ಈ ಕಡೆ ಬದ್ನಿಕಾಯಿ ಪಲ್ಯಕ್ಕದು ಒಗ್ಗರಣೆ ಹಾಕ್ಲಕತ್ತಿದ್ನಿ ಫಸ್ಟ್ ಬದ್ನಿಕಾಯಿ ಪಲ್ಯ ಮಾಡಿಟ್ಟಿದ್ನಿ ಆಮೇಲೆ ಅವಲಕ್ಕಿ ಬದ್ನಿಕಾಯಿ ಪಲ್ಯಕ್ಕೆ ಎರಡಕ್ಕೂ ಒಗ್ಗರಣೆ ಹಾಕ್ಲಾಕತ್ತಿದ್ನಿ ಅಷ್ಟೊಟ್ಟಿಗೆ ನಮ್ಮ ಔಷಧಿ ಬ್ಯಾಳೆ ಕುದಿಸಿ ತಗೊಂಡಿದ್ರಿ ಒಲಿ ಮೇಲೆ ತಗೊಂಡ್ಲ ಅವನ್ನ ನೀರು ಕಟ್ಟೋದು ಬೇಕಲ್ಲ ಸಾಂಬಾರ್ಗೆ ಬ್ಯಾಳೆ ಸಾಂಬಾರ್ದು ಅದು ಏನೋ ಒಂದು ಕುದಿಸಿದ ಕಟ್ಟಿತ್ತಂದ್ರೆ ಬ್ಯಾಳೆ ಸಾಂಬಾರು ಮಸ್ತ್ ಆಗ್ತೈತೆ ಅದ್ರ ತಕ್ಕಂಗೆ ನಾ ಅವಲಕ್ಕಿ ನಾಷ್ಟ ಮಾಡ್ಲಾಕೈತಿ ಯಾಕಂದ್ರೆ ಮಧ್ಯಾಹ್ನಕ್ಕೂ ಬ್ಯಾಳಿದ ಆಗ್ತದೆ ಊಟ ಈಗ ತನಕ ಅವಲಕ್ಕಿ ಇರಲಿ ಅಂದ ಮೌಸಿ ಹ್ಞೂ ಅಂತೇಳಿ ಅವಲಕ್ಕಿ ಮಾಡ್ಲಾಕೈತಿ ಮೌಸಿ ಅವಲಕ್ಕಿ ರೆಡಿ ಆತ ಅವಕ್ಕೆಲ್ಲ ಕೊಡ್ರಿ ನೀವು ತಿನ್ರಿ ಒಗ್ಯಾನ ಬಾಳೆ ಮಾಡ್ಕೊಂಡು ಹೋಗಿ ಚಂತಂದು ಇಡ್ತಾರ ಇಲ್ಲಿ ಇಲ್ಲಿಗ ಅಲ್ಲಿ ತುಂಬನೇ ನಿತ್ತ ಅಲ್ಲಿ ಸುರಿ ಬಾಚಿ ಹೇಳ ಬಂದಂಗ ಅಲ್ಲಿ ತುಂಬುದು ಗೊತ್ತಾಗಂಗಿಲ್ಲ ನೀರು ಚಲ್ತಾರ ಅವ್ರೆಲ್ಲ ಭಾಳ ನೀ ತುಂಬತೆ ಬಿಡೋ ತಂತಂದು ಸುರುತ್ತಾರ ನಾ ಹೇಗತ್ತ ತುಂಬಾನ ಆಟಕ್ಕೆ ತುಂಬಿಡಾಕ ಬರ್ತದೆ ತೆಗಿದ ಮ್ಯಾಗಿನ ಬರ್ಲೇನ ಇಲ್ಲ ಫಾಸ್ಟ್ ಇರ್ತೀನಿ ಇದು ಫಾಸ್ಟ್ ಇದು ಅದು ಕುದಿಲೆಲ್ಲ ಏನಾಗ್ತದೆ ಇದನ್ನ ಆಗ್ಬಿಡ್ತದೆ ಇದು ಕುದಿನಿ ಅನ್ನಕ್ಕೆ ಭಾಳ ಅಲ್ಲಕ್ಕಾಗಿ ಸುಣ್ಣ ಹಾಕಿದೀನಿ ಅದ್ರಾಗ ಇದು ಐಡಿಯಾ ಯಾರು ಕೊಟ್ಟಾರ ಇದನ್ನ ಹೊಲ ಮಾಡ್ಕೋದ ಕಲ್ಲು ಹೊಲ ಹಾಂ ಹಾಂ
ಏನೋ ಅಕಸ್ಮಾತ್ ನಿಮ್ ಕುಸು ಹೆಚ್ಚಾತಂದ್ರ ಹಾಂ ಹಾಂ ಅಳಕ್ ಸುಣ್ಣ ಹೋಗಿದ್ರಿ ಆ ಬಿಗಿತಿದ್ರಿ ಪೂರ್ಣ ಆಳ್ಕಾದ್ರೆ ಪೂರ್ಣ ಅಳಕಾದ್ರೆ ಸುಣ್ಣ ಒಂದು ಸ್ವಲ್ಪ ಇಲ್ಲ ಮತ್ತು ಹಾ ಸ್ವಲ್ಪ ಕಟ್ಟಿನ ಸಾರು ಮೆಣಸಿನಕಾಯಿ ಕರಿಬೇವ ಕಟ್ಲ ಎಳಿದ ಖಾರ ಉಪ್ಪ ಹಾಕಿ ಕಲಸಿ ಹಾಕಿ ನೋಡಿ ಖಾರ ಹಾಕಿ ಸ್ವಲ್ಪ ಹಾಕಿ ಖಾರ ಭಾಳ ಐತಿ ಮೀನು ಕಟ್ಟಿನ ಸಾಂಬಾರು ರೆಡಿ ಆಯ್ತು ಇದಕ್ಕೆ ಏನೇನು ಹಾಕಿದಿ ಹೇಳ ಮೋಶಿ ಕಟ್ಟಿನ ಸಾಂಬಾರ್ಗೆ ಸುಮೀರು ಒಂದಿಟ್ಟ ಎಟ್ರೆ ಬಾಯಿ ನಿಮ್ದಂದ್ರು ಒಟ್ಟ ಸುಮ್ಕೊಂಡ್ರು ಆತ್ ಯಾರ್ದು ಏನ್ರಿ ಇದ್ರಾಗ ಏನೇನು ಹಾಕಿದಿ ಹೇಳ ಮನೆಯಲ್ಲಿ ತಯಾರು ಮಾಡಿದ ಗರಂ ಮಸಾಲ ಯಾವ್ಯಾವ್ದು ಅದ್ರಾಗ ಚಕ್ಕೆ ಲವಂಗ ದಾಲ್ಚಿನ್ನಿ ಕರಿಮೆಣಸು ಎಲ್ಲ ತರ ಹಾಕಿ ಮಿಕ್ಸರ್ ಹುರಿದ ಮಿಕ್ಸರ್ ಹಾಕಿರ್ತೀವಿ ಜೀರಿಗೆ ಕೊಬ್ಬರಿ ಎಲ್ಲ ಮನೇಲಿ ಹುಡ್ಕೊಂಡ್ ಅದ್ ಮಿಕ್ಸರ್ ಹಾಕೊಂಡ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಪುಡಿ ಆಮೇಲೆ ಅದನ್ನ ಪಾನಿ ಸಾಸಿವೆ ಜೀರಿಗೆ ಪಾನಿ ಕೊಟ್ಟ ಬಳಕ ಅದ್ ಮಸಾಲೆ ಹಾಕೋದು ಲೇಟಿ ಮಸಾಲೆ ತೋರಿಸಿದ ಹಾಕಿ ಮಾಡಿದ ಮಸಾಲೆ ಇದು ನೋಡ್ರಿ ಎಲ್ಲಾ ತರ ಮನ್ಯಾಗ ಮಸಾಲೆ ರೆಡಿ ಕೊಬ್ಬರಿ ಮತ್ತ ಜೀರಿಗೆ ಮೆಣಸಿನಕಾಳ ಲವಂಗ ದಾಲ್ಚಿನ್ನಿ ಚಕ್ಕೆ ಎಲ್ಲ ತರ ಹಾಕಿ ಹುರಿದು ಮಿಕ್ಸರ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ ಪುಡಿ ಇದ ಫಸ್ಟ್ ಎಣ್ಣೆ ಹಾಕಿ ಗೋಧಿ ಹೋಳಿಗೆ ಯಾವ ತರ ಹಿಟ್ಟು ನಾದಬೇಕು ಅದ ಮೆತ್ತಗೆ ನಾವು ಕಲ್ಸೋದು ಚೆನ್ನಾಗಿ ಗಟ್ಟಿ ಚಪಾತಿ ಹಿಟ್ಟು ಹಾಕೈತಿದು ಅದನ್ನ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿದ್ಕೊಳ್ಳೋದು ಒಂದು ಚೆನ್ನಾಗಿ ಹದ ಬರ ಅರ್ನಿ ಭಾಳ ಕಟ್ಟಿ ಹಾಕ್ಲಕ್ಕ ಗಟ್ಟಿ ಹಾಕಿ ಬರ್ತೈತಿ ನಾವು ಈ ಕಡೆ ತುಪ್ಪ ಕಾಯಿಸ್ಲಕ್ಕಿಟ್ರ ನೋಡ್ರಿ ಹಂಗೆ ಹೋಳಿಗೆ ಒಳಗೆ ಬಿಸಿ ಬಿಸಿ ತುಪ್ಪನ ಅಗದಿ ಫ್ರೆಶ್ ತುಪ್ಪನ ಹಾಕೋಬೇಕೈತಿ ಈ ಕಡೆ ತುಪ್ಪ ಕಾಯಿಸ್ಲಕ್ಕಿಟ್ಲು ಆ ಕಡೆ ಹೋಳಿಗೆ ಮಾಡ್ಲಕ್ಕತ್ ರೆಡಿ ಮಾಡ್ಕೊಳಕತ್ತಾಳೆ ಮೋಶಿ ಫಸ್ಟ್ ಶಾಂಡ್ಗೆ ಕರಿಬೇಕತ್ತಂದ ಯಾಕಂದ್ರೆ ಹೋದ ವರ್ಷನೂ ಅದಾವ ಶಾಂಡ್ಗೆ ಹಪ್ಪಳ ಕುರುಡಿ ಅದೆಲ್ಲ ಈ ವರ್ಷನೂ ಇನ್ನೂ ಸರಿಯಾಗಿ ಒಣಗಿಲ್ಲ ಅವನ್ನ ತೊಗೊಂಡು ಕರಿಬೇಕತ್ತಂದು ರೆಡಿ ಮಾಡ್ಕೊಳಕತ್ತಾಳ್ರಿ ಹೋಳಿಗೆ ಮಾಡೋಕ್ಕಿಂತ ಮುಂಚೆ ಇವ್ನ ಕರ್ ತೆಗಿತಾಳೆ ಹೋಳಿಗೆ ಒಳಗೆ ಏನೋ ಗೊತ್ತಿಲ್ಲ ಕುರುಡಿಗೆ ಶಾಂಡ್ಗೆ ಹಪ್ಪಳ ಬದ್ನಿಕಾಯಿ ಪಲ್ಯ ಒಂಥರ ಕಾಂಬಿನೇಷನ್ ಇವು ಮಸ್ತ್ ಅನ್ನಿಸ್ತಾವೆ ತಿನ್ಲಾಕದು ಭಾರಿ ಇನ್ನೊಂದು ಸ್ವಲ್ಪ ಇನ್ನೊಂದೆರಡು ಹೋಳಿಗೆ ತಿನ್ಬೇಕು ಅನ್ನಿಸ್ತದ ಅಷ್ಟು ಚಲೋ ಆಗ್ತಾವೆ ಒಂದಕ್ಕೊಂದು ನಿಜ ಅಲ್ಲ ಭಾರಿ ಆಗಿರ್ತಾವೆ ರೀ ನಾವಂತೂ ಊಟ ಯಾವಾಗ ಆಗ್ತದೆ ನೈವೇದ್ಯ ಯಾವಾಗ ಮುಗ್ತದೆ ಊಟ ಯಾವಾಗ ಮಾಡಿ ಹೋಗ್ತದಂದು ಫುಲ್ ಕೈಲಾಗ್ತಿದ್ವಿ ಯಾಕಂದ್ರೆ ಕೆಲಸ ಭಾಳ ಆಗಿತ್ತು ಒಗ್ಯಾನ ಬಾಂಡೆ ಗಿಂಡೆ ಎಲ್ಲ ಹೊರಗಿಂದೆಲ್ಲ ಓಡಾಡೋದು ಭಾಳ ಆಗ್ತದೆ ಅದ್ರ ಸಲುವಾಗಿ ಮತ್ತು ಅಡುಗೆನೂ ಸ್ವಲ್ಪ ಹೆಲ್ಪ್ ಮಾಡೀನಿ ಕೈಯಾಗ ಅದ್ರ ಸಲುವಾಗಿ ಊಟ ಅಂತೂ ಬೇಕಾಗಿತ್ತು ನೋಡ್ರಿ ಈಗ ಹೋಳಿಗೆ ಒಂದು ಚೆನ್ನಾಗಿ ಸರಿನಾ ಸಣ್ಣ ಆಗ್ತಾವ ಹೋಳಿಗೆ ಅದು ಏನು ಹೇಳಿ ನಿನಗೆ ಹಸಿ ಅಳಕ್ಕೆ ಬರೋ ಹಿಟ್ಟು ಬರೋಬರಿ ಐತೆ ಇದನ್ನ ತುಂಬಲಾಕ್ ಬರುವಂತದ ತುಂಬಲಾಕ್ ಬರುವಂತದ ಚಲೋ ಬರ್ಲಾಗತ್ತ ನೈಟು ಹೋಗ್ತಾನೆ 12 ಗಂಟೆ ಗ್ಯಾಸ್ ಮೇಲೆ ಮಾಡಕ್ಕೆ ಹುರ್ನದ ಹೋಳಿಗೆ ನೋಡ್ರಿ ರೆಡಿ ಆಗ್ಲತ್ತಾವ ಹೋಳಿಗೆ ನಮ್ಮ ಔಷಧಿ ಹೋಳಿಗೆ ಮಾಡ್ಲಾಕತ್ತಾವ ಈಗ ತನಕ ನಾನು ಸಹನಾ ಒಗ್ಯಾನ ಬಾಂಡೆ ಎಲ್ಲ ಮಾಡ್ಕೊಂಡು ಬಂದಿವ ಈಗ ನಮ್ಮ ಔಷಧಿ ಕಟ್ಟಿನ ಸಾರು ಮಾಡಿದ್ದು ಆಮೇಲೆ ನಾ ಬದ್ನಿಕಾಯಿ ಪಲ್ಯ ಮಾಡಿದೆ ಅನ್ನ ಮಾಡಿದೆ ಈಗೆಲ್ಲ ಬರ ಹೋಳಿಗೆ ಮಾಡ್ಕೊಂಡು ಮುಗಿಸ್ಕೊಂಡು ಮುಂದೆ ಕೆಲಸ ಮಾಡೋದು ಹುರ್ ನಾವು ಸ್ವಲ್ಪ ಅಳಕಾಗೈತೆ ಅದ್ರ ಸಂಬಂಧ ಸ್ವಲ್ಪ ಅದ್ರ ಸಂಬಂಧ ಸೋನಾ ನೀರಾಕ್ ಮಾಡಿ ನೋಡ್ಬಿಟ್ಟು ಅದ್ರ ಸಂಬಂಧ ಆಗ್ತದೆ ಇಳಿಸಿಡ್ಬೇಕಾಗಿತ್ತು ಕುಕ್ಕರ್ ಚೆನ್ನಾಗಿ ಹಾಕಿದ್ದು
ಅದು ಎಲ್ಲಿ ಭಾಳ ಕುದ್ದದ ಭಾಳ ಕುದ್ದ ಹೂರ್ನ ಬ್ಯಾಳಿ ಅದ್ರ ಸಂಬಂಧ ಮೆತ್ತಗೆ ಐತೆ ಹೂರ್ ಭಾಳ ಹೂರ್ ಮೆತ್ತಗೆ ಹತ್ರ ಹೋಗಿ ಹಿಡಿತಾವ ಹೂರ್ನಾಗ ಬರೋಬ್ಬರಿ ಆಗೈತದ ಹರಿಯಂಗಿಲ್ಲ ಈಗ ನಮ್ಗೆ ಮೆತ್ತಗೆ ಆಗೈತದ ಆಯ್ತಾವ ಹೌದಾ ಈಗ ಅದನ್ನ ಹಿಂದಿದ್ದು ಕರೆ ಅದನ್ನು ಪ್ಯಾನ್ಗಳಿಗೆ ಇಡಬೇಕಾಗಿತ್ತು ಅಂತ ಗಟ್ಟಿ ಹಾಕಿತ್ತು ಭಾಳ ಗಟ್ಟಿ ಹಾಕಿತ್ತು ಪ್ಯಾನ್ಗಳಿಗೆ ಫ್ಯಾನ್ಗಳಿಗೆ ಹಾಂ ನಾನು ಪ್ಯಾನ್ಗಳಿಗೆ ಇಡ್ತೀನಿ ಅದಕ್ಕೆ ನೀನು ಪ್ಯಾನ್ಗಳಿಗೆ ಇಡ್ಲೇನ ಅಂತ ಕೇಳಾಕತ್ತೀನಿ. ನಾ ಪ್ಯಾನ್ಗಳಿಗೆ ಇಟ್ಟಿನಿ ಒಮ್ಮೆ ಆಲ್ರೆಡಿ ಹಿಂಗೆ ಇದನ್ನ ಅದ ಬಿದ್ದಿತ್ತು ಸುಮ್ಮಿಡ್ತೀನಿ ನಮಗೆ ನಾನು ನಿಮ್ಗೆ ಹೇಳಿದೆ ನೀನು ಪ್ಯಾನ್ಗಳಿಗೆ ಇಡು ಅಂತ ಬಿಗಿತಿತ್ತಂತ ಬಿಗಿತಿತ್ತಂತ ಬಿಸಿಲು ಭಾಳ ಸುಲಭ ಮೂರದಲ್ಲಿ ಮಾಡಿ ಚಿಕ್ಕೊಂಬರ್ಬೋದು ಸಾಕು ಸಾಕಾಗಿ ತಿರುಗಲೇನದ ನಿಂತು ತಿರುಗಿಸಿ ಚಂದ ಬರ್ಲಾಗ್ತಾವ ಮಾಡಿ ಈ ಕಾಳಕ್ಕಾಗಿತ್ತು ಅಂದ್ರೆ ಚಂದ ಪೂರ್ಣ ಭಾಳ ಮೆತ್ತಗೈತದ ಮಿಕ್ಸರ್ ಹಾಕಿಲ್ಲ ಆಗಲೇ ಏನು ಇಲ್ಲ ಮಿಕ್ಸರ್ ಹಾಕಿಲ್ಲ ಆಗ ಅದನ್ನ ಇದನ್ನ ಹಿಂಡಿನಿ ಭಾಳ ಮೆತ್ತಗೈತದ ಹಾಲು ಸ್ವಲ್ಪ ಆಗತ್ತದ ಅದು ನಾವು ಕರೆಂಟ್ ಒಯ್ಲಿನ ಇಳಿಸಲ್ದ ಮಿಸ್ಟೇಕ್ ಮಾಡೋದು ಇಳಿಸಿದ್ವಿ ಅಂತ ಏನು ಆಗ್ತಿದ್ವಿ ಅದು ಇದೇ ಹಾಲು ಹಂಗೆ ಆಯ್ತು ನಾವು ಹಾಲು ಇಳಿಸಲ್ದು ಆಯ್ಸಿ ಹೋಗ್ಬಿಟ್ಟಿನಿ ಹೊರಗೆ ನಾಷ್ಟ ಕೊಟ್ಟಿನಿ ಊಟ ಹೋಗಲ್ಲ ಹಂಗೆ ಅದೊಂದು ಮಿಸ್ಟೇಕ್ ಆಗಿದೆ ನೀರು ಎಷ್ಟು ಕುಡಿದ್ರು ಇದನ್ನ ಅನಿಸ್ತದೆ ಅದನ್ನ ಅದ ಹೆಚ್ಚಿದ್ಲೆ ಆಯ್ತಂಗ ಮಾಡಿ ಏ ಜನ ಹಿಡಿಲ್ಲ ಅದಕ್ಕೆ ಇಲ್ಲ ಏನು ಗುದ್ದಂಗಿಲ್ಲ ಏ ಗೊತ್ತೈತೆ ಹೆಂಗೆ ಗೊತ್ತೈತೆ ಪೂಜೆ ಮಾಡಿ ಮಣಿ ಮಹಾಲಕ್ಷ್ಮಿ ಕಡೆಯಿಂದ ಪೂಜೆ ಇಂಥ ಕಲರ್ ತಂದಾರನ ಎಲ್ಲ ಅವರು ರೆಡ್ ರೆಡ್ನ ಕಟಿ ಮಾಡಿ ನೈವೇದ್ಯ ಮಾಡಿ ತಿಳ್ಕೊತ ನಂಗೆ ಅಲ್ಲೇ ಇಡ ಇದನ್ನ ಕಾಯಿ ಬಿಡಿ ಮಷಿನ್ ಹಬ್ಬ ಮಾಡಕ್ ಹೋಗಿ ಅದ್ರದ ಹಬ್ಬ ನೀರು ಬೀಳಂಗಿಲ್ಲ ಇರ್ಲ ಸರಿ ಊದಿನ ಕಡೆ ಬೆಳಗುತ್ತಿದ್ದಾರೆ ಅವರು ಮನಿ ಲಕ್ಷ್ಮಿ ಸರಿ ಇನ್ನೊಂದು ಸ್ವಲ್ಪ ಹಿಂಗೆ ಬಂದು ಎಲ್ಲ ಹಿಡಿ ಕೊಡೋದ್ನೆಲ್ಲ ಮಷಿನ್ ಮಷಿನ್ ಕರ್ಗ ಹಚ್ಚೋದಿಲ್ಲ ನೀರು ಕಣಿಕೈತಿ ಒಯ್ದು ಕೊಬ್ಬರಿ ತಗೊಂಡ್ಬೇವು ಎಲ್ಲರೂ ಚೆನ್ನಾಗಿ ಊಟ ಮಾಡ್ರಿ ಎಲ್ಲರೂ ಶಾಂತ ರೀತಿದಿಂದ ಊಟ ಮಾಡ್ರಿ ಏ
ಡಬೆ ಹಿಂಗ್ಯಾಕೆ ಕೈ ಅದ ಎಲ್ಲರೂ ಹೋಳಿಗೆ ಚಂದ ಹಿಂಗೆ ತಿನ್ರಿ ಯುಗಾದಿ ಹಬ್ಬದ ಎಟ್ಟು ತಿಂತಂದು ತಿನ್ಲಿ ಹಾಕಿಬಿಡ್ ನೋಡು ಅವನದರೆ ಆಗಲಿ ನಿಂದರೆ ಮುಗಿಬೇಕೀಗ ಈ ಕಡತ್ನ್ಯಾಗ ನಿಂದರೆ ಆಗ್ಬೇಕು ಅವನದರೆ ಆಗ್ಬೇಕೀಗ ಕೋತ ಮಾವಶಿ ವೇಸ್ಟ್ ಆತಳ ಹಾಕಿದಕ್ಕೆ ಹಾಕಿ ಡಬ್ಬೆ ಚಂದ ಹೆಂಗ್ ತಿನ್ನ ನೀರದು ತುಂಬಿಟ್ಕೊಂಡಿಲ್ಲ ಪಜ್ಜಾಪ ನೀನು ಪಜ್ಜಾಪ ನೀ ಮಾಡೈತಿ ಪಲ್ಯ ಬದ್ನಿಕಾಯಿ ಪಲ್ಯ ಮತ್ ನಿಮ್ಮ ಮಮ್ಮಿ ಹೆಂಗ್ ಮಾಡ್ತಾಳೆ ಹಂಚ್ಕೊಳಕ ಗುಡಿಯಾಗ ಹಾಕಿರ್ತಾರ ಎಲ್ಲರೂ ಶಾಂತ ರೀತಿಯಿಂದ ಕುಳಿತು ಊಟ ಮಾಡಿ ಚಪಾತಿ ಕೊಡಿ ಶರ್ಟ್ ತೆಗಿತೀನಿ ಪ್ಲೇಟ್ ಹಾಕೊಡ್ತೀನಿ ಹೌದನಾ ಶಾಂಡಿಗೆ ತಗೊಂಡಿದ್ದ ಯಾಕೆ ಶಾಂಡಿಗೆ ಕಸ್ಕೊಂಡ್ ತಿಂದಿರತ್ಲ ಯಾರೋ ಪಾಪ ಎಡಗೈಲಿ ಅಲ್ಲಿ ನೀರು ತುಂಬಿ ಕೊಟ್ಟ ಕೊಡ್ತೈತೆ ನಿನ್ನ ಹಂಗ ಮಾಡೈತಿ ಸರಿಯಾಗಿ ಒಂದ್ 2 ಚರ್ಗಿ ತುಂಬಿಟ್ಕೊಂಡ್ ಕುಂಡ್ರಿ ಎಲ್ಲಾರು ನೀರು ತುಂಬ್ಕೊಂಡ್ ಕುಡ್ರಿ ಹೌದು 5 ಗ್ಲಾಸ್ ತುಂಬ್ಕೊಂಡ್ ಕುಡ್ತಾರ ನೀರ್ ಸಾಲ್ತಾವ ಹಂಗ ಗ್ಲಾಸ್ ತುಂಬ್ಕೊಂಡ್ ಕುಡಿರ್ತೀರಿ ಎಲ್ಲಿ ಮ್ಯಾಲ ಎಲ್ಲ ಚಲೋನ ಅದ ಒಳಗ್ ಚಲೋ ಮ್ಯಾಗ ಧೂಳ್ ಬರ್ತೈತಿ ತಿಕ್ಕಿದ ಏನು ಅಂತೂ ಇಂತೂ ಅಡುಗೆ ಮಾಡೋದು ಮುಗೀತು ಯುಗಾದಿ ಹಬ್ಬ ಮುಗೀತು ಎಲ್ಲರಿಗೂ ಊಟಕ್ಕೆ ಹಾಕೊಟ್ಟು ಫಸ್ಟ್ ಹುಡುಗರಿಗೆ ದೊಡ್ಡವ್ರಿಗೆ ಆಮೇಲೆ 3 ಮಂದಿ ಸೇರಿ ನಾವು ಕೂತೂಟ ಮಾಡಾಕತ್ತೀವಿ ನೋಡ್ರಿ ಇದು ನಮ್ದು ಯುಗಾದಿ ಸ್ಪೆಷಲ್ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯ್ತು ತಿಳ್ಕೊತೀನಿ ನಾವು ಹೆಂಗಿರ್ತೀವಿ ಮನೆ ನ್ಯಾಚುರಲ್ ಅದೇ ರೀತಿ ವಿಡಿಯೋ ತೊಗೊಂಡಿದ್ದೀನಿ ನಾನು ಏನೂ ಪರಕ್ ಮಾಡಿಲ್ಲ ಊರಿಗೆ ಹೋಗಂತರೂ ಫುಲ್ ಮಜಾ ಮಾಡ್ಲಾಕತ್ತೀವಿ ರೀ ಅದ್ರಾಗಂತೂ ನಮ್ಮ ಔಷಧಿ ನಮಗೇನು ಭಾಳ ಕೆಲಸಕ್ಕೆ ಹಚ್ಚಲಿಲ್ಲ ಹೋಳಿಗೆ ಅದು ಅಡುಗೆ ಎಲ್ಲ ಆಯ್ಕೆ ಮಾಡಲಿ ಯಾಕಂದ್ರೆ ನಮಗೆ ಹೋಳಿಗೆ ಅಂದ್ರೆ ಇಷ್ಟ ಅದು ಗೊತ್ತೈತಿ ಇದು ಲಾಗ್ ಇಷ್ಟ ಆಯ್ತು ತಿಳ್ಕೊತೀನಿ ರೀ ಹಿಂಗೆ ನಮ್ಮ ವಿಡಿಯೋಗಳು ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು ಧನ್ಯವಾದಗಳು